ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ರಾತ್ರಿ ನೀವು ನೋಡ್ಬೋದು ಎಲ್ಲಿಗೆ ಹೋಗ್ತಾ ಇರೋದಂತ. ಸ್ವಲ್ಪ ವೈಬ್ ಮಾಡಕ್ಕೆ ಹೋಗ್ತಾ ಇರೋದು ನಾವು ನಮ್ಮ ಫ್ರೆಂಡ್ಸು. ಸೊ ನೋಡಿ ಇಲ್ಲಿ ಯಾರೆಲ್ಲ ಇದ್ದಾರಂತ. ಹಾಯ್ 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 ಹಲೋ ಇಲ್ಲಿ ಇವಾಗ ಹಾಯ್ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೆ ಇಲ್ಲಿ ಎಲ್ಲಿಗೆ. ಸೊ ಇಲ್ಲಿ ನೋಡಿ, ಏನ್ ತಿಂತಾ ಇರೋದು ಗಾಯ್ಸ್? ಹಾಯ್ 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 ಬ್ರೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಎಲ್ರು ಮಾತ್ರ ಗೈಸ್ ಇದೇನು ಗೊತ್ತಾಯ್ತಾ? ಜೋಳ 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 ಇದು ಯಾವ ಜೋಳ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಜೋಳ. ಉರಿದು ಜೋಳ. ಸೊ ಟೀ ಟೈಮ್ಗೆ ಯಾಕೆ ಹೋಗ್ತಾ ಇರೋದು ಗೈಸ್? ಟೀ ಟೈಮ್ಗೆ ಯಾಕೆ ಹೋಗ್ತಾ ಇರೋದು? ನೈಟ್ ಔಟ್ ವೈಬ್ಸ್ ತೋರಿಸ್ತೀವಿ. ನಾವು ಹೋಗೋ ಪ್ಲೇಸ್ ನಾವು ಎವ್ರಿ ಟೈಮ್ ಯಾವಾಗ ಮೂಡ್ ಬರುತ್ತೆ ಅವಾಗ ಹೋಗ್ತಾ ಇರೋದು ಅಲ್ಲಿಗೆ. ನಾವು ಹೋಗ್ತಾ ಇರೋದು ಮಿಡ್ ನೈಟ್ 12 o'clock ಹೋಗ್ತಾ ಇರೋದು ಇವಾಗ. ಸೊ ಸಖತ್ ವೈಬ್ ಇದೆ, ತೋರಿಸ್ತೀವಿ ನೋಡುವ. ಸೊ ಅಲ್ಲೊಬ್ಬ ಜೋಳ ತಿಂತ ಇದ್ದ, ಆ ಜೋಳನೂ ಬಿಡ್ಲಿಲ್ಲ ನಮ್ ಗೈಸ್. ಜೋಳ ಬಿಡುವ ಮಾತೇ ಇಲ್ಲಲ್ಲ. ಸೊ ನಿಮ್ಮ ಹತ್ರ ಮನೆಯಲ್ಲಿ ಅಕ್ಕಿ ಏನಾದ್ರು ಇದ್ರೆ ನೀವು ಕೊಡ್ಬೋದು. ನಮ್ ನೌಫಲ್ ಇದ್ದಾರೆ, ಅವರು ನಾನು ಬಡವ ಮೊಬೈಲ್ ನೋಡಿ. ಇವಾಗ ಪರಿಸ್ಥಿತಿ, ನಮ್ಮ ಫ್ರೆಂಡ್ ಇದ್ದು ಪರಿಸ್ಥಿತಿ ಚಿಂತಾಜನಕವಾಗಿದೆ ಇಲ್ಲಿ. ಸೊ ನಮ್ಮ ಡ್ರೈವಿಂಗ್ ಸೀಟ್ ಅಲ್ಲಿರೋ ನಮ್ಮ ಫ್ರೆಂಡ್ ಯಾರು ನೋಡಿ, ಸುಹೇಲ್ ಫ್ರಮ್ ಸೌದಿ ಅರೇಬಿಯಾ. ಜೋಲ ಆಗ್ಲಿಲ್ಲ ಇವನಿಗೆ, ದುಬೈ ಅಂತ ಸೌದಿಯಲ್ಲಿ. ರೋಡ್ ಅಂತೂ ತುಂಬಾ ಗಜಿಬಿಜಿ ಆಗಿ ಹೋಗಿದೆ. ಏನು ಹೌದು, ಇಲ್ಲಿ ಪ್ರೆಗ್ನೆಂಟ್ ಲೇಡಿ ಬಂದ್ರೆ ಡೆಲಿವರಿ ಆಗ್ಬಿಟ್ಟು ನೀವು ಹೋಗೋ ಲೊಕೇಶನ್ಗೆ ರೀಚ್ ಆಗುವಾಗ 100% ಗ್ಯಾರಂಟಿ ಡೆಲಿವರಿ ಆಗುತ್ತೆ. ಗರ್ಭಿಣಿ ಲೇಡಿ ಬಂದ್ರೆ ಬರಕ್ ಹೋಗಿ 72. ಸೊ NH-72 ಇವಾಗ ಕಾಮಗಾರಿ ಆಗ್ತಾ ಇದೆ, ರಸ್ತೆ ಕಾಮಗಾರಿ ಇನ್ನೂ ಫಿನಿಶ್ ಆಗಿಲ್ಲ. 4 ವರ್ಷದಿಂದ ಮಾಡ್ತಾ ಇದ್ದಾರೆ. ದೂರದಲ್ಲಿ ನಿಮ್ಗೆ ಟೀ ಟೈಮ್ ಅಂತ ಕಾಣಿಸ್ತಾ ಇದೆ. ಟೀ ಟೈಮ್ ಅಲ್ಲಿ ಸಖತ್ ವೈಬ್ ಇದೆ ಗೈಸ್. ಇವತ್ತು ಜನ ಇದೆ ನೋಡಿ, ಜನ ಇದೆ. ನಾವು ಇಲ್ಲಿಗೆ ಬರೋದು. ಸೊ ನಾವು ಬಂದ್ಬಿಟ್ಟು ರೀಚ್ ಆದ್ವಿ. ನಾವು ರೀಚ್ ಆದ್ವಿ. ಇದೆ ಏನೋ ಇದೆ ಅಂತ, ನೋಡುವ ಏನಿದೆ ಅಂತ. ಜನ ಬರ್ತಾ ಇದಾರೆ ಗೈಸ್. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅಲ್ವಾ, ತುಂಬಾ ಜನ ಇದ್ದಾರಲ್ಲ ಇಲ್ಲಿ, ತುಂಬಾ ಜನ ಇದ್ದಾರೆ. ಎಂದಿ ಬಂದ್ರಂದಿ ಯಾಕೆ ಬಂದಿದ್ದು ನೋಡುವ ಗೈಸ್ ಏನು ಆರ್ಡರ್ ಮಾಡ್ತಾರಲ್ಲ. ನಿನ್ನೆ ಮದುವೆ ಯಾವಾಗ? ನಂದು ಇನ್ಶಾಅಲ್ಲಾ ಒಂದು 6 month ಅಲ್ಲಿ ಇದೆ. ಸೆಟ್ ಆಗಿದೆಯಾ? ಸೊ ಕಂಗ್ರಾಟ್ಸ್. ಸೊ ಮದುವೆ ಆಗ್ಲಿಕ್ಕೆ ಬಾಕಿ ಒಂದು ನಾನು, ಇವನು ಇಲ್ಲಿದ್ದಾರೆ ನೋಡಿ ಇಬ್ರು. ಇವ್ರಿಗೂ ಆಗಿಲ್ಲ. ನಿಂಗೆ ಯಾವಾಗ ಮದ್ವೆ? ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂಗಾಂಗದಲ್ಲಿ. ಹುಟ್ಟಿದ್ಯಾ ಅಷ್ಟೇ, ಟೇಸ್ಟ್ ಮಾಡಿಸ್ಕೋ. ವೇಸ್ಟ್ ಆಫ್ ಇಂಡಿಯಾ ಲೇ.
ಫುಲ್ಲು ಟೀ ಸೆಟ್ ಇಲ್ಲಿ ಸಕ್ಕ ಟೀಸ್ ಆಗ್ತಾ ಇದೆ. ಸೊ ಮ್ಯಾಗಿ ಬಂದಿದೆ ಇಲ್ಲಿ. ಯಾವ್ದು ಇದೇನ್ ಮ್ಯಾಗಿ ಇದು? ವಾವ್, ಟೇಸ್ಟ್ ಮಾಡು. ಇದಾರ ಆರ್ ಚಂದ್ರು ಅಂದ್ರೆ ಅವನ ಬೇರೆಂದ್ರೆ ಸೀಕಾಯಿ ಚಂದ್ರು. ಗೋಪಾಲ್ ಅವರೇ, ಏನು ನೀವು ಹೇಳಲಿಲ್ಲ? ഉണ്ടല്ലോ അതോടെ ಇಲ್ಲಿ ಯಾರಿದ್ದಾರೆ ನೋಡಿ, ನಮ್ಮ ಇನ್ನೊಂದು ಗೈಸ್ ಇದೆ. ಹಾಯ್ 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 ಬ್ರೋ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಆಗಿ ಸಿಕ್ಬಿಟ್ಟಿದ್ದೀರಾ. ಹೇಗಿದ್ಯಾ ಮಚ್ಚ? ಕಾಣ್ಲಿಕ್ಕೆ ಇಲ್ಲ. ಏನ್ ಆರಾಮಲ್ಲ? ಆರಾಮ. ಮತ್ತೆ ಹೇಗಿದ್ಯಾ? ಟೀ ಟೈಮ್ ಫುಲ್ ಹ್ಯಾಪನಿಂಗ್ ಪ್ಲೇಸ್ ಅಲ್ಲ. ರಮೇಶ್ ಅವರಿದ್ದಾರೆ. ಹಾಯ್ ರಮೇಶ್. ಹಾಯ್ ಹಾಯ್. ಇವರು ಕೂಡ ಬಂದಿದ್ದಾರೆ ಇಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದಾರೆ. ಸರ್ಪ್ರೈಸ್. ನಾವು ಬರ್ಲಾ? ಓಕೆ ಓಕೆ, ಬಾಯ್ 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 ಗೈಸ್, ಬಾಯ್ 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 ಬಾಯ್. ಹಾಯ್ ಹಾಯ್, ಹೌ ಆರ್ ಯು? ಯಾ, ಐ ಆಮ್ ಫೈನ್, ಥ್ಯಾಂಕ್ ಯು. ಹೋಗ್ತಾ ಇರೋದಾ? ಹೌದೌದು, ಫೇಮಸ್ ಯೂಟ್ಯೂಬರ್. ಯಾ, ಥ್ಯಾಂಕ್ ಯು ಗೈಸ್. ನಾನು ನಿಮ್ಮ ಅಭಿಮಾನಿ ಬ್ರೋ. ಹೌದಾ? ಥ್ಯಾಂಕ್ ಯು. ಏನ್ ಮಾರ್ರೆ, ಏನು ಇಷ್ಟು ಸ್ವೆಟ್ ಆಗಿದೆ? ಏನಾಯ್ತು? ಮ್ಯಾಗಿ ಮಾಡ್ತಾನೆ. ಹೊಟ್ಟೆ ತಿನ್ನದ ಗೊತ್ತಾಗ್ತಿಲ್ಲ. ನೀನೇನು ಇದು ಕಲ್ಲು ಎತ್ತಿ ಬಂದದ? ಮ್ಯಾಗಿ ಸ್ಪೈಸಿ ಇತ್ತಾ ಒಳ್ಳೆ ಇತ್ತಾ? ಮ್ಯಾಗಿಯಲ್ಲಿ ಏನೋ ಹಾಕಿಬಿಟ್ಟಿದ್ದಾರೆ ಪಾಟಿ. ರಿವರ್ಸ್ ಹೋಗುವಾಗ ಸ್ವಲ್ಪ ತಾಗಿತ್ತು ಗೈಸ್. ಟೀ ಟೈಮ್ ಅಂತೂ ವೈಬ್ ಸಖತ್ತಾಗಿತ್ತು. 1 hour ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಊರಿಗೆ. ಸೊ ಹಿಂದೆ ತೆಗೆಯುವಾಗ ಸ್ವಲ್ಪ ತಾಗಿತ್ತು ಗಾಡಿ, ಏನಾಗಿಲ್ಲ. ನಾವು ಸ್ವಲ್ಪ ರಿಚ್ ಕಿಡ್ಸ್ ಗೈಸ್. ಇವಾಗ ಸ್ವಲ್ಪ ರಿಚ್, ಸೌದಿಯಿಂದ ಬಂದದಷ್ಟೇ. ಸೊ ಇನ್ನು ಸ್ವಲ್ಪ ರಿಚ್ ಜಾಸ್ತಿ. ಏನಾಗಲ್ಲ, ಹೋಗು ಅಂತ ಹೇಳ್ದ ಅಲ್ವಾ? ಅದಕ್ಕೆ ಒಂದು ರಿಚ್ ಪರವಾಗಿಲ್ಲ ಅಂತ ಹೇಳ್ದ. ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ, ಹಾಗೆ ಹೋಗ್ತಾ ಇರೋದು ಇವಾಗ. ನಾನೇ ನೋಡು ಅಂತ ಹೇಳಿದ. ಏನಾಗಿದೆ ನೀನೇನ್ ಹೇಳಿದ್ದು? ಯಾರು? ನಿಜ, ಏನೇ ಹೇಳ್ದಲ್ಲ. ನನಗೆ ಬಾಯೇ ಬರುದಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಬಾಯೇ ಸರಿ ಇಲ್ಲ. ಸೊ ಗೈಸ್, ಬೀಪ್ ಹಾಕಿದ್ದಲ್ವಾ, ಏನಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ತಗಡೆ. ಒಂದು ಮಾತಂತ ನಾನು ಪಕ್ಕ ಹೇಳ್ಬೇಕು. ಡಿ ಬಾಸ್ ಇದ್ದು ಪಕ್ಕಾ ಫ್ಯಾನ್ ಇದ್ದಾನೆ ಇಲ್ಲಿ, ನಿಜಾಮು. ಡಿ ಬಾಸ್ ಇದ್ದು ಪಕ್ಕಾ ಫ್ಯಾನ್. ನೀನು ಫ್ಯಾನ್? ಹೊಸ ಸೇರ್ಪಡೆ ಕೂಡ ಆಗಿದೆ. ನನ್ನ ಚೈಲ್ಡ್ಹುಡ್ ಇಂದಾನು ಹೇಳ್ತಾ ಇದ್ದ ನಿಜಾಮ್ ಅಂತೂ. ದರ್ಶನ್ ಮೂವಿ ನೋಡ್ಬೇಕಂತ. ಅಷ್ಟೊಂದು ಜೇಸಿ ಒಂದು ದರ್ಶನ್ ಇದ್ದು ಪಟ್ಟ ಅಭಿಮಾನಿಗಳು ನಾವು, ಅಲ್ವಾ ಗೈಸ್? ಡೌಟ್ಫುಲ್ ಆಗಿದೆ. ನ್ಯೂಸ್ ರೌಂಡ್ ರಿಪೋರ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಅವರ ಹಾಗೆ ಅವರಿಗೆ ಕೋರ್ಟಲ್ಲಿ ಅಜಿತ್ ಅವರಿಗೆ ಕೊಡ್ತಾ ಇದ್ದಾರೆ. ಜಡ್ಜ್ಮೆಂಟ್ ಏನಾಗುತ್ತೆ ಅಂತ ನೋಡುವ. ಅಜಿತ್ ಅವರಂತೂ ಸಖತ್ತಾಗಿ ಕೊಡ್ತಾ ಇದ್ದಾರೆ, ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಂಡು. ಇವಾಗ ನಮ್ ಬಾಸ್ ಇದ್ದು ಟೈಮ್ ಸ್ವಲ್ಪ ಸರಿ ಇಲ್ಲ ಅಲ್ವಾ? ಟೈಮ್ ಸರಿ ಆಗ್ಬೋದು. ಎಲ್ರಿಗೂ ಖಾಲಿ ನಿಲ್ತಾ ಇದೆ ಕಾಲ. ಹಲೋ ಮಮ್ಮಿ ಅವ್ರು ಕಾಲ್ ಮಾಡಿದ್ರು. ಯಾರು ಮಾಡಿದ್ದು? ಚೆನ್ನಾಗಲ್ಲ. ಓ, ನಾಳೆ ಕುರ್ಬಾನಿ ಇದೆ ನಮ್ಮ ಫ್ರೆಂಡ್ ಮನೆಯಲ್ಲಿ. ನೋಡುವ, ಇನ್ ಕೇಸ್ ಇಫ್ ಪಾಸಿಬಲ್ ನಾನು ಹೋದ್ರೆ ಡೆಫಿನೆಟ್ಲಿ ಕುರ್ಬಾನಿ ತೋರಿಸ್ತೀನಿ. ರೆಸ್ಪೆಕ್ಟೇ ಇಲ್ಲ.
ನಾವ್ ಇವಾಗ ಹೋಗ್ತಾ ಇರೋ ಬ್ರಿಡ್ಜ್ ತುಂಬಾ ಹಳೆ ಬ್ರಿಡ್ಜ್, ಬ್ರಿಟಿಷರ್ ಮಾಡಿರುವಂತ ಬ್ರಿಡ್ಜ್. ನೋಡಿ, ಗ್ಲಿಂಪ್ಸಸ್ ಆಫ್ ನೇತ್ರಾವತಿ ಬ್ರಿಡ್ಜ್ ನೋಡಿ, ಹಳೆ ಬ್ರಿಡ್ಜ್ ಇದು, ಬ್ರಿಟಿಷ್ ಕಾಲದಲ್ಲಿ ಮಾಡಿರುವಂತ ಬ್ರಿಡ್ಜ್ ಇದು. ಸೊ ನಮ್ಮೂರು ಫೇಮಸ್ ಯಾಕೆ ಅಂತ ಹೇಳಿದ್ರೆ ಒಂದು ಇದಕ್ಕೆ ಇಲ್ಲಿ ಯಾರು ಹಾರ್ಲಿಕ್ಕೆ ಗೊತ್ತಿಲ್ಲ ಗೈಸ್, ಸುಸೈಡ್ ಮಾಡಕ್ಕಂತೂ ಈ ನದಿಗೆ ಬರಬೇಡಿ. ನೀವು ಇಲ್ಲಿಂದ ಹಾರಿದ್ರೆ ಆ ಕಡೆಯಿಂದ ಹಿಡಿತಾರೆ. ನೇತ್ರಾವತಿ ವೀರರಿದ್ದಾರೆ ಇಲ್ಲಿ. ನೋಡಿ, ಇವ ಫೋಟೋದಲ್ಲಿದ್ದ ಪೇಪರ್ ಅಲ್ಲಿ ನೋಡಿರ್ಬೋದು. ನೇತ್ರಾವತಿ ವೀರರ್ ಅಂತ ಹೇಳ್ಬೋದು ಇವರೆಲ್ಲ. ಇಲ್ಲೊಬ್ಬ ವೀರ ನಾನು ನೋಡಿ, ನೌಫಲ್ ವೀರ. ಹಾರಕ್ಕಂತೂ ಬರಬೇಡಿ ಅಲ್ಲಿ ಸುಸೈಡ್ ಮಾಡಕ್ಕೆ, ಯಾಕಂದ್ರೆ ನೀವು ಒಂದ್ ಕಡೆಯಿಂದ ಹಾರಿದ್ರೆ ಈ ಕಡೆಯಿಂದ ಹಿಡಿದು ಬಿಡ್ತಾರೆ. ಮತ್ತೆ ಸುಮ್ಮನೆ ವೇಸ್ಟ್ ಗೈಸ್, ನಿಮ್ ಟೈಮ್ ವೇಸ್ಟ್, ಮನಿ ವೇಸ್ಟ್. ಅಲ್ಲಿಂದ ಇಲ್ಲಿಗೆ ಬರುವುದು. ಗೈಸ್ ಬಂದಿದ್ದಾರೆ, ಇಲ್ಲಿ ನೋಡಿ ರೀಚ್ ಆಗಿದ್ದಾರೆ ಗೈಸ್. ಹಲೋ ಗೈಸ್. ಸೊ ನಾವಿವಾಗ ನಮ್ಮ ಪೇಟೆಗೆ ಹೋಗುವ, ಪಾಣೆಮಂಗಳೂರು ಪೇಟೆ. ನಾವಿರೋದು ಬಂಟ್ವಾಳ ತಾಲೂಕಲ್ಲಿರೋದು, ಪಾಣೆಮಂಗಳೂರಲ್ಲಿ. ಆಕ್ಚುಲಿ ಒಂದು ವಿಷಯ ಏನಂದ್ರೆ ಗೊತ್ತಾ, मेरे पास कोई अल्फाज नहीं है, मुझे माफ कर दे आप लोग सारे, मुझे छुट्टी दे दे. ಇದು ನಮ್ಮ ಶಾಲೆಮರ ತಿಮ್ಮಕ್ಕ ಜರ ನಡೆದಿನ ಇದೊಂದು ಸಾಲೆ ಬೋಡ್ಲೆಕ್ಕ. ಸೊ ಗೈಸ್, ನಿಮ್ಗೆ ಗೊತ್ತಿರ್ಬೋದು, ಒಬ್ರು ಫೇಮಸ್ ಸಾಲು ಮರದ ತಿಮ್ಮಕ್ಕ ಅಂತ ಇದ್ರಲ್ವಾ. ಸೊ ಅವರು ನಟ್ಟಿರುವಂತ ಸಾಲು ಮರ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. गजब बेइज्जती है. ಸೊ ಪ್ರೂಫ್ ಗೊತ್ತಿಲ್ಲ, ಇದು ಏನಂದ್ರೆ ಒಂದು ಊಹೆ ಪೋಹೆಗಳು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು ಈಗ ಸಾಲ್ವನ ತಿಮ್ಮಕ್ಕದ ಮರಗಳು ನಿಮ್ಮ ಮುಂದೆಗಳು. ಎದ್ರ ಮೇಲೆ ಗೈಸ್ ಫೇಮಸ್ ಉಲ್ಲಾಸ್ ಇಲ್ಲಿ ನೋಡ್ಬೋದು. ಇದು ಫೇಮಸ್ ಅಲ್ಲ, ಆಕ್ಚುಲಿ ಉಲ್ಲಾಸ್ ಐಸ್ ಕ್ರೀಮ್ ಜೂನಿಯರ್ ಪುನೀತ್ ರಾಜ್ಕುಮಾರ್. ಸೊ ನಾವು ಬಂದಿರೋದು ಪಾನ್ ಶಾಪಿಗೆ. ಯಾಕೆ ನೌಫರ್? ನಾವು ಯಾಕೆ ಬಂದಿರೋದು? ಮಾವ ಸ್ವೀಟ್ ಪಾನ್ ತಿನ್ಲಿಕ್ಕೆ. ಸೊ ನಾವು ಸ್ವಲ್ಪ ಸ್ವೀಟ್ ಪಾನ್ ಎಲ್ಲ ತಿಂತೀವಿ, ಇದೊಂದು ವೈಬೇ ಬೇರೆ ಗೈಸ್. ನೋಡಿ, क्या हुआ क्या हुआ क्या हुआ? ये स्वीट बिड़ा दे दो, स्वीट बिड़ा.